ಸಮಗ್ರ ಟೈಮ್ಸ್. ಕೇಂದ್ರ ಸರ್ಕಾರದ ರಾಮ್ಜಿ ಮಸೂದೆ ವಿರೋಧಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಸದಸ್ಯರು ಸೋಮವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿ ಸಂಗಪ್ಪ ಅವರಿಗೆ ಮನವಿ ಸಲ್ಲಿಸಿದರು. ಉದ್ಯೋಗ ಖಾತ್ರಿ ಯೋಜನೆಯಿಂದ ಗ್ರಾಮೀಣ ಭಾಗದ ಕೂಲಿ ಆಶ್ರಿತ ಕುಟುಂಬಗಳು ಜೀವನ ಕಟ್ಟಿಕೊಂಡಿವೆ. ಈಗ ಜಾರಿಗೆ ತರುತ್ತಿರುವ ರಾಮ್ಜಿಯಿಂದ ಉದ್ಯೋಗ ಅವಕಾಶ ಇಲ್ಲದಂತಾಗುವ ಅಂಶಗಳಿವೆ ಎಂದು ಆಗ್ರಹಿಸಿದರು. ಮಹಾತ್ಮ ಗಾಂಧಿ ನರೇಗಾ ಕಾನೂನಿನ ಮೂಲ ಆಶಯಕ್ಕೆ ಧಕ್ಕೆ ಆಗುತ್ತಿದೆ. ಕಾರ್ಮಿಕರು ಗ್ರಾಮ ಸಭೆಗಳ ಮೂಲಕ ತಮಗೆ ಬೇಕಾದ ಕೆಲಸಗಳನ್ನು ಗುರುತಿಸಿ ಕೆಲಸ ಪಡೆದುಕೊಳ್ಳುತ್ತಿದ್ದರು. ಹೊಸ ಬಿಲ್ಲಲ್ಲಿ ಅದಕ್ಕೆ ಅವಕಾಶವಿಲ್ಲ ಎಂದು ದೂರಿದರು. ಈ ಯೋಜನೆಗೆ ಇಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಅನುದಾನ ನೀಡುತ್ತಿತ್ತು. ಈಗ ರಾಜ್ಯ ಸರ್ಕಾರಗಳು 40% ಅನುದಾನ ನೀಡಬೇಕು ಎಂದು ತಿದ್ದುಪಡಿ ಮಾಡಲಾಗಿದೆ. ರಾಜ್ಯ ಸರ್ಕಾರಗಳು ಅನುದಾನ ನೀಡದಿದ್ದರೆ ಕೆಲಸ ಸಿಗುವುದೇ ಇಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್, ಶಂಕರ್, ಮಾಂತೇಶ್, ವಿಜಯಲಕ್ಷ್ಮಿ ಮತ್ತಿತರರು ಇದ್ದರು. ವರದಿ ಮಾಂತೇಶ್ ಕುರಿ. ಗ್ರಾಮಸಭೆ ಒಳಗ ಏನು ಮಾಡಂಗಿಲ್ಲ. ಗ್ರಾಮಸಭೆ ಒಳಗ ಕಾಮಗಾರಿ ಆಯ್ಕೆ ಮಾಡಂಗಿಲ್ಲ. ಆಯ್ಕೆ ಮಾಡುತ್ತ ಅದೆಲ್ಲ ಸಂಕಷ್ಟರ ಹೇಳಿದ್ರು. ಏನು ಯಾವ ತರ ಆಯ್ಕೆ ಮಾಡ್ತಂದ್ರ ನಮ್ಮ ದಿವಸಕ್ಕೆ ನಾವು ಇಲ್ಲಿ ಇರೋರು ನಮ್ಗೆ ಎಲ್ಲಿ ಕೆಲಸ ಬೇಕು, ನಮ್ಗೆ ಯಾವಾಗ ಕೆಲಸ ಬೇಕು, ನನ್ನ ಹೆಸರು ಶಂಕರ್ ಅಂತ ಹೇಳಿ ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯಲ್ಲಿ ಬಾಗಲಕೋಟೆ ಜಿಲ್ಲಾ ಸಂಯೋಜಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಮಹಾತ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನಿದೆಯಲ್ಲ
ಈ ಕಾನೂನನ್ನ ಸರ್ಕಾರ ಉಲ್ಲಂಘನೆ ಮಾಡಿದೆ, ಕೇಂದ್ರ ಸರ್ಕಾರ. ಅದಕ್ಕೆ ನಾವು ಸರ್ಕಾರಕ್ಕೆ ಏನ್ ಹೇಳಕತ್ತೀವಪ್ಪ ಅಂತಂದ್ರೆ, ಮೊದಲು ಯಾವ ತರ ಕಾನೂನಿತ್ತು ಅದೇ ತರ ಕಾನೂನು ತರಬೇಕು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ನಾವು ಕೇಳಕತ್ತೀವಿ. ಈ ರಾವ್ ಜಿ ಮಸೂದಿ ಏನಾಗಿಲ್ಲ ಅದು ರದ್ದುಪಡಿಸಬೇಕು. ಯಾಕೆ ಇದರಿಂದ ನಮಗೆ ಅನ್ಯಾಯ ಆಗತೈತಿ. ನೀವು ಕೆಲಸ ಕೇಳಿದಾಗ ನಾವು ಕೆಲಸ ಮಾಡೋದಂದ್ರೆ ತಪ್ಪಿದು, ನಮ್ಮ ಹಕ್ಕನ್ನ ನೀವು ಕಿತ್ಕೊಂಡಾಗ ಆಗ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನ್ ಹೇಳಕತ್ತೀವಿ ಅಂತಂದ್ರೆ, ನೀವು ಮುಂದಿನ ದಿನಗಳಲ್ಲಿ ಈ ಕನಿಷ್ಠ ನೀವು ಏನ್ ಮಾಡಿರಿ, ನೀವು ನಿಯಮಗಳನ್ನು ಜಾರಿ ಮಾಡಿದ್ರಿ, ಇದನ್ನ ಹಿಂತಕೋಬೇಕು. ಹಿಂತಕೊಂಡಿಲ್ಲಪ್ಪ ಅಂದ್ರೆ ಪ್ರತಿ ಮಹಿಳೆಯರಾಗಿರ್ಬೋದು, ಪ್ರತಿ ಕೂಲಿ ಕಾರ್ಮಿಕರಿರ್ಬೋದು ಬೀದಿಗಿಳಿಬೇಕಾಗ್ತದೆ. ಅದಕ್ಕೆ ನಾವು ಸರ್ಕಾರಕ್ಕೆ ವಿನಂತಿ ಮಾಡಕತ್ತೀವಿ, ಕೇಂದ್ರ ಸರ್ಕಾರಕ್ಕ. ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಬಡವರಿಗಾಗಿ ಬದುಕಿದು, ಬಡವರ ಗಂಜಿ ಇದು. ಇವತ್ತು ನಾವು ಎಷ್ಟೋ ಮಂದಿ ವಲಸೆ ಹೋಗೋದನ್ನ ತಡೆ ಹಿಡಿದು ಊರೊಳಗೆ ಇದ್ದುಕೊಂಡು ನಾವು ಅಭಿವೃದ್ಧಿ ಆಗಿದ್ದೀವಿ. ನಮ್ಮ ಮಕ್ಕಳು ಕೂಡ ಒಳ್ಳೆ ಶಿಕ್ಷಣ ಕಲಿತಾ ಇದಾರ, ನಾವು ಒಳ್ಳೆ ಆರೋಗ್ಯದಿಂದ ಬದುಕ್ತಾ ಇದ್ದೀವಿ. ನಮ್ದು ಸಣ್ಣ ಪುಟ್ಟ ಹೊಲ, 1 ಎಕರೆ 2 ಎಕರೆ ಹೊಲ, ಅಪ್ಪುಟ ಒಬ್ಬೊಬ್ಬರು ಭೂಮಿನೇ ಇಲ್ಲ, ಅಂತವ್ರಿಗೆ ಬಹಳ ತ್ರಾಸ ಆಗ್ತೈತಿ. ನರೇಂದ್ರ ಮೋದಿ ಸಾಹೇಬ್ರೆ, ನಾವು ನಿಮ್ಮಲ್ಲಿ ವಿನಂತಿ ಮಾಡಕತ್ತೀವಿ, ನೀವ್ ಏನ್ ಹಿಂದೆ ಕಾನೂನು ಇತ್ತು ಅದೇ ಕಾನೂನ ಜಾರಿ ತರಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ.